ದಯಮಾಡಿ ನೀವು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಜೊತೆ ಕೈ ಜೋಡಿಸಬೇಡಿ ಅಂತಕ್ಕಂಥದ್ದು ಸಾಕಷ್ಟು ಒತ್ತಾಯಗಳನ್ನ ಮಾನ್ಯ ತಂದೆಯವರ ಮೇಲೆ ಮಾಡಿದಂಥದ್ದು ಸಾಕ್ಷಿ ನಾನೇ. ಮುಂಬರುವ 2028ರ ರಾಜ್ಯ ವಿಧಾನಸಭಾ ಚುನಾವಣೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಮಗ ಹಾಗೆ ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿರೋ ನಿಖಿಲ್ ಕುಮಾರಸ್ವಾಮಿ ಒಂದು ಬಿಗ್ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಮಂಡ್ಯಗೆ ಮತ್ತೆ ಎಂಟ್ರಿ ಕೊಡೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಪ್ಲಾನ್ ಮಾಡಿಕೊಂಡಿದ್ದು ಮಂಡ್ಯದಲ್ಲೇ ಮನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಮಂಡ್ಯ ಹಾಗೆ ಮದ್ದೂರು ವಿಧಾನಸಭಾ ಕ್ಷೇತ್ರದ ಮೇಲೆ ನಿಖಿಲ್ ಕುಮಾರಸ್ವಾಮಿ ಕಣ್ಣಿಟ್ಟಿದ್ದು ರಾಮನಗರಕ್ಕಿಂತ ಮಂಡ್ಯನೇ ಈಸಿ ಅನ್ನೋದು ಈಗ ಸದ್ಯ ಜೆಡಿಎಸ್ನ ಲೆಕ್ಕಾಚಾರ ಆಗಿದೆ. ಈ ಹಿನ್ನೆಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಂಡ್ಯಕ್ಕೆ ಬರೋದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ಸದ್ಯ ಮಂಡ್ಯದಲ್ಲಿ ಮನೆ ಹುಡುಕೋದಕ್ಕೆ ಬೆಂಬಲಿಗರಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ವಾರಕ್ಕೊಂದ್ಸಲ ಮಂಡ್ಯದಲ್ಲಿ ಉಳ್ಕೊಳ್ಳೋದಕ್ಕೂ ಕೂಡ ನಿಖಿಲ್ ಕುಮಾರಸ್ವಾಮಿ ತಯಾರಿ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ವಾರಕ್ಕೊಂದ್ಸಲನಾದ್ರೂ ನಾನು ಮಂಡ್ಯ ಕ್ಷೇತ್ರಕ್ಕೆ ಬರ್ತೀನಿ ಅನ್ನೋ ಮಾತನ್ನ ಹೇಳಿದ್ರು. ಆದ್ರೆ ಈಗ ವಾರಕ್ಕೊಂದ್ಸಲ ಬರೋದು ಕಷ್ಟ ಆಗ್ತಾ ಇದೆ. ಅಪರೂಪಕ್ಕೊಂದ್ಸಲ ಮಂಡ್ಯ ಜಿಲ್ಲೆಗೆ ಭೇಟಿ ಕೊಡ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಅನಾರೋಗ್ಯದ ಸಮಸ್ಯೆ ಕೂಡ ಇರೋದ್ರಿಂದ ಅಪರೂಪಕ್ಕೆ ಭೇಟಿ ಕೊಡುವಂತಾಗಿದೆ. ಸೊ ಈಗ ಮಗನ ಮೂಲಕ ಜಿಲ್ಲೆ ಮೇಲೆ ಹಿಡಿತ ಸಾಧಿಸೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಚಿಂತನೆಯನ್ನು ನಡೆಸ್ತಾ ಇದ್ದಾರಂತೆ. ಚುನಾವಣೆಯ ಭವಿಷ್ಯ ಕಟ್ಕೊಡೋದಕ್ಕೂ ಕೂಡ ಪ್ಲಾನ್ ಮಾಡಿದ್ದಾರೆ ಅಂತ ಬಲ್ಲ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ. ಇನ್ನು ರಾಜ್ಯಾದ್ಯಂತ ಜೆಡಿಎಸ್ ಪಕ್ಷವನ್ನ ತಳಮಟ್ಟದಿಂದ ಬಲಪಡಿಸೋದ್ರ ಬಗ್ಗೆ, ಮುಂಬರುವ ಚುನಾವಣೆಗಳು ಹಾಗೆ ರಾಜಕೀಯ ಸವಾಲುಗಳನ್ನು ಎದುರಿಸೋದಕ್ಕೆ ಯಾವೆಲ್ಲ ತಂತ್ರಗಾರಿಕೆ ಕಾರ್ಯತಂತ್ರಗಳನ್ನು ಮಾಡಬೇಕಾಗತ್ತೆ ಅನ್ನೋದನ್ನ ಹೇಗೆ ನಾವು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಕಾರ್ಯಕರ್ತರಿಂದ ಹಿಡಿದು ಹಿರಿಯ ಜೆಡಿಎಸ್ ನಾಯಕರ ಜೊತೆಯೆಲ್ಲ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ಅವರ ಜೊತೆ ಸಮನ್ವಯ ಸಾಧಿಸಿ ಪಕ್ಷವನ್ನ ಮುನ್ನಡೆಸುವಂತಹ ಕೆಲಸವನ್ನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷ ಸಂಘಟನೆಗೆ ಅಂತ ಅಂದ್ರೆ ಪಕ್ಷವನ್ನ ಬಲಪಡಿಸಬೇಕು ಅಂತ ಈಗಾಗಲೇ ರಾಜ್ಯಾದ್ಯಂತ ಪ್ರವಾಸ ಕೂಡ ಮಾಡಿದ್ರು. ಉತ್ತರ ಕರ್ನಾಟಕ ಭಾಗದಿಂದ ಹಿಡಿದು ದಕ್ಷಿಣ ಕರ್ನಾಟಕದ ಅನೇಕ ಜಿಲ್ಲೆಗಳಿಗೆ, ಕರಾವಳಿ ಭಾಗಕ್ಕೆ, ಹಳೆ ಮೈಸೂರು ಭಾಗಕ್ಕೆ, ಹೀಗೆ ಅನೇಕ ಕಡೆ ಭೇಟಿ ಕೊಟ್ಟು ಕಾರ್ಯಕರ್ತರನ್ನ ಹುರಿದುಂಬಿಸಿ ಜನರ ಜೊತೆ ಬೆರೆತು ಅವರ ಕಷ್ಟ ಸುಖಗಳನ್ನ ಆಲಿಸಿ ಗುರುತಿಸಿಕೊಳ್ಳುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆಕ್ಟಿವ್ ಆಗಿದ್ದಾರೆ. ಒಂದಷ್ಟು ಜವಾಬ್ದಾರಿಯನ್ನ ತೆಗೆದುಕೊಳ್ತಾ ಇದ್ದಾರೆ. ಸೊ ನಿಖಿಲ್ ಕುಮಾರಸ್ವಾಮಿಗೆ ಆದಂತ ಬ್ಯಾಕ್ ಟು ಬ್ಯಾಕ್ ಸೋಲು ಅವರನ್ನ ಇನ್ನಷ್ಟು ಪರಿಪಕ್ವವನ್ನಾಗಿ ಮಾಡಿದೆ, ಒಂದು ಪ್ರಬುದ್ಧತೆಯನ್ನ ಬೆಳೆಸ್ಕೊಳ್ಳೋ ಹಾಗೆ ಮಾಡಿದೆ ಅಂತಾನು ಹೇಳಬಹುದು. ಆ ನಿಟ್ಟಿನಲ್ಲೇ ಒಂದಷ್ಟು ಆಕ್ಟಿವ್ ಆಗಿದ್ದಾರೆ. ಅದರಲ್ಲೂ ಈಗ ಮಂಡ್ಯ ಕ್ಷೇತ್ರಕ್ಕೆ ಮತ್ತೆ ವಾಪಸ್ ಹೋಗುವ ನಿರ್ಧಾರ ಮಾಡಿದ್ದಾರೆ ಅಂತ ಅಂದ್ರೆ ಹೇಳಿ ಕೇಳಿ ಮಂಡ್ಯದ ಎಂಪಿ ಅವರ ತಂದೆ ಕುಮಾರಸ್ವಾಮಿ ಅವರು, ಅವರ ಹಿಡಿತ ಮಂಡ್ಯದಲ್ಲಿ ಚೆನ್ನಾಗೇ ಇದೆ. ಸೊ ಮುಂಬರುವ 2028ರ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಿಂದಾನೇ ಸ್ಪರ್ಧೆಗಿಳಿದ್ರೆ ಗೆಲುವು ಈಸಿ ಆಗಬಹುದು ಅನ್ನೋ ಲೆಕ್ಕಾಚಾರ ಕೂಡ ಅಫ್ಕೋರ್ಸ್ ಇದ್ದೇ ಇರುತ್ತೆ. ಮಂಡ್ಯ ಕುಟುಂಬವನ್ನ ರಾಜಕೀಯವಾಗಿ ಎತ್ಕೊಟ್ಟಂತಹ ಕ್ಷೇತ್ರ ಅಂತ ಹೇಳ್ಬೋದು. ಮಗನಿಗೆ ಸೋಲಿನ ಪಾಠ ಕಲಿಸಿದ ಕ್ಷೇತ್ರ ಕೂಡ ಇದೆ. ಹಾಗಾದ್ರೆ 2028ಕ್ಕೆ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಿಂದ ಬರ್ತಾರೆ ಅಂದ್ರೆ ಅದು ಸಾಹಸನ, ಸ್ಟ್ರಾಟಜಿನ ಅಥವಾ ಇದು ಸಾಧ್ಯನಾ ಅನ್ನೋ ಪ್ರಶ್ನೆಯಲ್ಲಿ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಒಂದಷ್ಟು ಒಳರಾಜಕೀಯದ ಲೆಕ್ಕಾಚಾರಗಳನ್ನು ಕೂಡ ಅಬ್ಸರ್ವ್ ಮಾಡಿ ಹೇಳೋದಾದ್ರೆ, ಮಂಡ್ಯ ಅಂದ್ರೆ ಜೆಡಿಎಸ್ಗೆ ಕೇವಲ ಒಂದು ಕ್ಷೇತ್ರ ಅಲ್ಲ, ಅದು ದೇವೇಗೌಡರ ರಾಜಕೀಯ ಬೇಸ್, ಕುಮಾರಸ್ವಾಮಿಯ ಶಕ್ತಿ ಕೇಂದ್ರ, ಒಕ್ಕಲಿಗ ರಾಜಕೀಯದ ಹೃದಯ ಭಾಗ. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ಮಂಡ್ಯ ಭಾವನೆಯಿಂದ ಹೊರಬಂದು ಫಲಿತಾಂಶ ನೋಡೋ ಮತದಾರನಾಗಿ ಬದಲಾಗಿದೆ. ಇದು ಬಹಳ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನು ನಿಖಿಲ್ ಹೆಸರು ಬಂದಾಗ ಜನ ಕೇಳೋ ಫಸ್ಟ್ ಪ್ರಶ್ನೆ ಏನ್ ಗೊತ್ತಾ? 2019ರಲ್ಲಿ ಮಂಡ್ಯ ಲೋಕಸಭೆಯಲ್ಲಿ ಸೋಲಾಯಿತು, 2023ರಲ್ಲಿ ರಾಮನಗರ ವಿಧಾನಸಭಾ ಎಲೆಕ್ಷನ್ನಲ್ಲೂ ಕೂಡ ಸೋತಾಯಿತು, ಉಪಚುನಾವಣೆಗಳಲ್ಲೂ ಕೂಡ ಸೋಲು ಕಾಣಬೇಕಾಯಿತು. ಸೊ ಹೀಗಿರುವಾಗ ಒಳಗೊಳಗೆ ಒಂದು ಚರ್ಚೆ ಕೂಡ ನಡೆಯುತ್ತೆ. ಇಲ್ಲಿ ಪಕ್ಷ ಉಳಿಸ್ಬೇಕಾ ಅಥವಾ ನಾಯಕನನ್ನ ನಿರ್ಮಿಸಬೇಕಾ ಅಂತ. ಯಾಕಂದ್ರೆ ಮಂಡ್ಯದಲ್ಲಿ ಸೋಲಾದ್ರೆ ಅದು ಕೇವಲ ನಿಖಿಲ್ ಸೋಲಾಗಿರೋದಿಲ್ಲ, ಜೆಡಿಎಸ್ಗೇನೆ ದೊಡ್ಡ ಸೋಲಾಗಿರುತ್ತೆ. ನಾವು ನಮ್ಮ ಕ್ಷೇತ್ರದಲ್ಲೂ ಗೆಲ್ಲಲಿಲ್ಲ ಅನ್ನೋ ಮೆಸೇಜ್ ಕೂಡ ರವಾನೆಯಾಗುತ್ತೆ. ಹಾಗಾಗಿ ಜನ ಚುನಾವಣೆ ಅಂತ ಬಂದಾಗಷ್ಟೇ ಮಂಡ್ಯ ನೆನಪಾಗುತ್ತಾ ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕೇನೆ 2028ಕ್ಕೆ ಟಿಕೆಟ್ ಕೊಡೋ ವಿಚಾರದಲ್ಲಿ ಪಕ್ಷ 100 ಸಲ ಅಳೆದು ತೂಗಿ ಲೆಕ್ಕಾಚಾರವನ್ನ ಹಾಕಬೇಕಾಗತ್ತೆ. ಹಾಗೆ ರಾಜಕೀಯ ಸನ್ನಿವೇಶದ ಲೆಕ್ಕಾಚಾರದ ಬಗ್ಗೆ ಮಾತನಾಡೋದಾದ್ರೆ 2028 ಬರೋಷ್ಟರಲ್ಲಿ ಮಂಡ್ಯದಲ್ಲಿ ಕಾಂಗ್ರೆಸ್ ವಿರೋಧಿ ಅಲೆ ಕೂಡ ಇರಬಹುದು. ಬಿಜೆಪಿ ಜೆಡಿಎಸ್ ಮೈತ್ರಿ ಮುಂದುವರಿಬಹುದು ಅಥವಾ ಮುರಿದು ಕೂಡ ಬೀಳಬಹುದು. ಮಂಡ್ಯದಲ್ಲಿ ಸ್ಥಳೀಯ ನಾಯಕತ್ವದ ಪ್ರಶ್ನೆ ಜೋರಾಗಿರುತ್ತೆ.
ಸೊ ಇಂಥ ಸಂದರ್ಭದಲ್ಲಿ ನಿಖಿಲ್ ಹೆಸರು ಬರೋದು ಸಹಜ. ಆದರೆ ಒಂದು ಪ್ರಶ್ನೆ ಏನಂದ್ರೆ, ಮೈತ್ರಿ ಇದ್ರೆ ಮಂಡ್ಯ JDS ಉಳಿಯುತ್ತಾ? ಮೈತ್ರಿ ಉಳಿದ್ರೆ ನಿಖಿಲ್ಗೆ ಟಿಕೆಟ್ ಕೊಡ್ತಾರಾ ಅನ್ನೋದು ಇಲ್ಲೇ ಒಂದಷ್ಟು ಲೆಕ್ಕಾಚಾರ ಕಠಿಣ ಅಂತ ಅನ್ನಿಸ್ಕೊಳ್ಳುತ್ತೆ. ಯಾಕಂದ್ರೆ ಈಗ ಈ ಹಿಂದೆ MP ಎಲೆಕ್ಷನ್ ಟೈಮ್ನಲ್ಲಿ ಸುಮಲತಾ ಅವರು BJPಗೆ ಸಪೋರ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವರು BJP ವಿರುದ್ಧ ಹೋಗಲಿಲ್ಲ, ಪಕ್ಷೇತರರಾಗಿ ಕಣಕ್ಕಿಳಿಲಿಲ್ಲ, ತ್ಯಾಗ ಮಾಡಿದ್ರು ಅಂತ ಹೇಳ್ಬಹುದು BJPಗಾಗಿ. ಜೊತೆಗೆ BJP ವರಿಷ್ಠರು ಒಂದಷ್ಟು ಸಮಾಧಾನ ಮಾಡಿದ್ರು. ಹೀಗಿರುವಾಗ ಮುಂದೆ 2028ಕ್ಕೆ ಮಂಡ್ಯದಲ್ಲಿ ಅಸೆಂಬ್ಲಿ ಎಲೆಕ್ಷನ್ಗೆ ನಿಮಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಸಮಾಧಾನ ಕೂಡ ಪಡಿಸಿರಬಹುದು. ಆ ಕಾರಣಕ್ಕಾಗಿ ಸುಮಲತಾ ಅವರು ಸುಮ್ಮನಿರಬಹುದು. ಇಲ್ಲಿ ಕುಮಾರಸ್ವಾಮಿಯವರು MP ಎಲೆಕ್ಷನ್ಗೆ ನಿಲ್ತಾರೆ, ಗೆಲ್ತಾರೆ. ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಅವರ ಮಗ ಕಣಕ್ಕಿಳಿತಾರೆ ಅಂತ ಅಂದರೆ ಇದಕ್ಕೆ ಸುಮಲತಾ ಅವರು ಒಪ್ಕೊಳ್ತಾರಾ? ಅಡ್ಡಗಾಲು ಹಾಕದೆ ಸುಮ್ಮನೆ ಇರ್ತಾರಾ? ಸೊ ಆ ರಾಜಕೀಯ ಸನ್ನಿವೇಶ ಯಾವ ರೀತಿಯಾಗಿರುತ್ತೆ ಅನ್ನೋದು ಕೂಡ ಒಂದಷ್ಟು ಕುತೂಹಲಕ್ಕೆ ಕಾರಣ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿಗಿರುವಂಥ ಒಂದಷ್ಟು ಸ್ಟ್ರೆಂತ್ ಹಾಗೆ ವೀಕ್ನೆಸ್ ಬಗ್ಗೆ ಹೇಳೋದಾದರೆ, ಯುವ ನಾಯಕ, ಸೋಷಿಯಲ್ ಮೀಡಿಯಾ ರೀಚ್ ಚೆನ್ನಾಗಿದೆ, ಸಂಘಟನೆಗೆ ತುಂಬ ಟೈಮ್ ಇದೆ, ಸಂಘಟನೆ ವಿಚಾರದಲ್ಲೇ ಒಂದಷ್ಟು ಆಕ್ಟಿವ್ ಆಗಿದ್ದಾರೆ, ಹಾಗೆ ಕುಟುಂಬದ ಸಪೋರ್ಟ್ ಕೂಡ ಇದೆ. ಇನ್ನು ವೀಕ್ನೆಸ್ ಅಂತ ಬರೋದಾದರೆ ಮತ್ತದೇ ಕತೆ, ಕುಟುಂಬ ರಾಜಕಾರಣ ಅನ್ನೋದು, ಅಪ್ಪ ತಾತನ ಹೆಸರು ಅನ್ನೋ ಟ್ಯಾಗ್ಲೈನ್ ಇರುತ್ತೆ. ಗ್ರೌಂಡ್ ಲೆವೆಲ್ನಲ್ಲಿ ಗೆಲುವಿನ ಕೊರತೆ ಕಾಡಬಹುದು. ಹಾಗೆ ಮಂಡ್ಯದಲ್ಲಿ ಇನ್ನೂ ಟ್ರಸ್ಟ್ ಗ್ಯಾಪ್ ತುಂಬಾನೇ ಇದೆ. ಮಂಡ್ಯ ಮತದಾರನಿಗೆ ಫ್ಯೂಚರ್ ಬೇಕು, ಲೆಗೆಸಿ ಮಾತ್ರ ಅಲ್ಲ. ಸೊ ಗೆಲ್ಲೋದಕ್ಕೆ ಏನು ಮಾಡಬೇಕು ನಿಖಿಲ್ ಅಂತ ಅಂದರೆ, 2028ಕ್ಕೆ ಮಂಡ್ಯದಿಂದ ಗೆಲ್ಲಬೇಕು ಅಂತಂದರೆ ಕೇವಲ ಚುನಾವಣೆ ಟೈಮ್ನಲ್ಲಿ ಬರೋದು ಮಾತ್ರ ಅಲ್ಲ, ಹಳ್ಳಿಯಲ್ಲೂ ಅವರ ಪ್ರೆಸೆನ್ಸ್ ಇರಬೇಕು. ಭಾಷಣ ಮಾತ್ರ ಸಾಕಾಗೋದಿಲ್ಲ. ರೈತ ಸಮಸ್ಯೆಗಳೇನಿದೆ, ನೀರಾವರಿ ಸಮಸ್ಯೆ ಏನಿದೆ, ಉದ್ಯೋಗದಲ್ಲಿ ಏನೇನು ಸಮಸ್ಯೆ ಇದೆ, ಇಂತಹ ಮಾತುಗಳಾಗಬೇಕು. ಜನರ ಮನಸ್ಸಿನಲ್ಲಿ ಅವರ ಮಾತು ಉಳ್ಕೊಳ್ಳೋ ರೀತಿಯಲ್ಲಿರಬೇಕು. ಒಂದೇ ಮಾತಲ್ಲಿ ಹೇಳೋದಾದರೆ, ಕ್ಯಾಂಡಿಡೇಟ್ ಆಗಿ ಅಲ್ಲ, ಮಂಡ್ಯ ರೆಪ್ರೆಸೆಂಟೇಟಿವ್ ಆಗಿ ಅವರು ಕಾಣಿಸ್ಕೊಳ್ಬೇಕು. ಸೊ 2028ಕ್ಕೆ ನಿಖಿಲ್ ಮಂಡ್ಯದಿಂದ ಸ್ಪರ್ಧೆ ಅನ್ನೋದು ಕನ್ಫರ್ಮ್ ಆಗಿ ಹೇಳೋದಕ್ಕಾಗೋದಿಲ್ಲ, ಸಾಧ್ಯತೆ ಅಂತ ಅಷ್ಟೇ ಹೇಳ್ಬಹುದು. ಇದು ಡಿಪೆಂಡ್ ಆಗಿರೋದು ಮುಂದಿನ 2 ವರ್ಷಗಳ ಅವರ ಗ್ರೌಂಡ್ ವರ್ಕ್ ಯಾವ ರೀತಿಯಾಗಿರುತ್ತೆ, ಹಾಗೆ JDSನ ಅಲಯನ್ಸ್ ಪಾಲಿಟಿಕ್ಸ್ ಏನಿದೆ, ಇದು ಮಂಡ್ಯ ಮತದಾರರ ಮೂಡನ್ನು ನಿರ್ಧಾರ ಮಾಡುತ್ತೆ. ಪಕ್ಷಕ್ಕೆ ಸುರಕ್ಷತೆ ಮುಖ್ಯ ಆದರೆ ಬೇರೆ ಆಯ್ಕೆ ನೋಡಬಹುದು. ಭವಿಷ್ಯ ಕಟ್ಟೋ ನಿರ್ಧಾರ ಮಾಡಿದರೆ ನಿಖಿಲ್ಗೆ ಮತ್ತೊಂದು ಅವಕಾಶವನ್ನ ಮಾಡಿಕೊಡಬಹುದು. ಹೀಗಾಗಿ 2028ಕ್ಕೆ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಿಂದ ಸ್ಪರ್ಧಿಸೋದು ಒಂದು ಹೈ ರಿಸ್ಕ್ ಹಾಗೆ ಹೈ ರಿವಾರ್ಡ್ ರಾಜಕೀಯದ ಲೆಕ್ಕಾಚಾರ ಕೂಡ ಹೌದು. ಗೆದ್ರೆ JDSನ ಭವಿಷ್ಯ, ಸೋತ್ರೆ ಪಕ್ಷದ ಆತ್ಮವಿಶ್ವಾಸಕ್ಕೇನೆ ದೊಡ್ಡ ಹೊಡೆತ ಅಂತ ಹೇಳಬಹುದು. ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ವಿಷಯದಲ್ಲಿ HD ಕುಮಾರಸ್ವಾಮಿ ಅವರು ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಮಂಡ್ಯದಲ್ಲೇ ಅವರ ಭವಿಷ್ಯ ಇದೆಯಾ, ಮಂಡ್ಯದಲ್ಲೇ ಸೋಲಾಗಿತ್ತು, ಸೋತ ಜಾಗದಲ್ಲೇ ಮತ್ತೆ ಪುಟಿದೆದ್ದು ಬರೋ ತೀರ್ಮಾನವನ್ನ ಮಾಡಿ ಮಂಡ್ಯದಿಂದನೇ ಸ್ಪರ್ಧೆಗಿಳಿದ್ರೆ ಮಂಡ್ಯ ಮತದಾರರ ಒಲವು ಯಾವ ರೀತಿಯಾಗಿರುತ್ತೆ, ನಿಖಿಲ್ಗೆ ಸಾಥ್ ಕೊಡ್ತಾರಾ ಮಂಡ್ಯ ಮತದಾರ? ಕಾದು ನೋಡಬೇಕು.